ಬೆಂಗಳೂರಿನಲ್ಲಿ ಯುವತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಯಾ ಹಂತಕ ಆರವ್ ಬಂಧನ ಆಗಿದೆ. ಅತ್ಯಂತ ರೋಚಕ. ಆತ ಕೊಲೆ ಮಾಡಿದ ನಂತರ ಮಧ್ಯಪ್ರದೇಶ ಜೊತೆಗೆ ಉತ್ತರ ಪ್ರದೇಶಕ್ಕೆ ಎಸ್ಕೇಪ್ ಆದವನು ದೇವನಹಳ್ಳಿಗೆ ವಾಪಸ್ ಬರ್ತಾನೆ. ತಗಲಾಕೊಂಡಿದ್ದಂತಹ ವಿಚಾರ, ಪೊಲೀಸರು ಕೆಡ್ಡಕ್ಕೆ ಬಿದ್ದಂತಹ ವಿಚಾರ, ಬಹಳಷ್ಟು ರೋಚಕ ಸಂಗತಿಗಳನ್ನ ಕೂಡ ಬಯಲು ಮಾಡ್ತಾ ಇದೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಇಂದಿರಾನಗರ ಮರ್ಡರ್ ಕೇಸ್ಗೆ ಟ್ವಿಸ್ಟ್. ಅನುಮಾನಕ್ಕೆ ಪ್ರೇಯಸಿ ಕೊಂದ ಪ್ರೇಮಿ. ಹಂತಕ ಪೊಲೀಸ್ ಬಲೆಗೆ ಬಿದ್ದಿದ್ದೇ ರೋಚಕ. ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಪ್ರೇಯಸಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರೇತಮಿಯನ್ನ ಭೀಕರವಾಗಿ ಕೊಂದು ತಲೆಮರೆಸಿಕೊಂಡಿದ್ದ ಪ್ರಿಯಕರನನ್ನ ಇಂದಿರಾನಗರ ಪೊಲೀಸರು ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಬಂಧಿಸಿದ್ದಾರೆ. ಆರೋಪಿ ಕೊಲೆ ಮಾಡಿದ ಬಳಿಕ ರಾಯಚೂರು, ಉತ್ತರ ಪ್ರದೇಶ ಸೇರಿದಂತೆ ಹಲವೆಡೆ ಸುತ್ತಾಡಿ ಮತ್ತೆ ಬೆಂಗಳೂರಿಗೆ ಬಂದಿದ್ದಾನೆ. ಈ ವೇಳೆ ಪೊಲೀಸರ ಖೆಡ್ಡಾಕ್ಕೆ ಆರವ್ ಬಿದ್ದಿದ್ದಾನೆ. ವಿಚಾರಣೆ ವೇಳೆ ಮಾಯಾ ಕೊಲೆ ರಹಸ್ಯವನ್ನ ಹಂತಕ ರಿವೀಲ್ ಮಾಡಿದ್ದಾನೆ. ಪ್ರೇಯಸಿ ಮರ್ಡರ್ ಬಳಿಕ ತಾನು ಆತ್ಮಹತ್ಯೆಗೆ ಶರಣಾಗಲು ಮನಸ್ಸು ಮಾಡಿರೋ ಬಗ್ಗೆ ಕಾಕಿ ಮುಂದೆ ಬಾಯ್ಬಿಟ್ಟಿದ್ದಾನೆ. ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಯುವತಿಯನ್ನ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಪ್ರಕರಣದ ಆರೋಪಿ ಯುವತಿಯನ್ನ ಕೊಂದು ನಂತರ ಬೆಂಗಳೂರಿಂದ ತಪ್ಪಿಸಿಕೊಂಡು ಹೋಗಿ ರಾಯಚೂರು, ಉತ್ತರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಕಡೆ ಸುತ್ತಾಡಿ ನಂತರ ಬೆಂಗಳೂರಿಗೆ ಬರುವಂತ ಸಂದರ್ಭದಲ್ಲಿ ಬೆಂಗಳೂರಿನ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಹಂತಕನನ್ನ ಇಂದಿರಾನಗರ ಪೊಲೀಸರು ಬಂಧಿಸಿರುವಂತದ್ದು. ಬಂಧನದ ವೇಳೆ ಒಂದಷ್ಟು ಮಾಹಿತಿಗಳನ್ನ ಹಂತಕ ರಿವೀಲ್ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ಕೊಲೆಯ ನಂತರ ತಾನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದ ಅನ್ನುವಂತ ವಿಚಾರವನ್ನ ಪೊಲೀಸರ ತನಿಖೆ ಮುಂದೆ ಹಂತಕ ಬಾಯ್ಬಿಟ್ಟಿರುವಂತದ್ದು. ಹಂತಕ ಆರವ್ ಅನಯ್ ವಿಚಾರಣೆ ವೇಳೆ ಕೊಲೆ ಸತ್ಯ ಬಯಲಾಗಿದೆ. ಕೊಲೆಯಾದ ಮಾಯಾ ಜಯನಗರದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಹಂತಕ ಆರವ್ ಜೀವನ ಭೀಮಾನಗರದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಬಿಬಿಎ ಪದವೀಧರನಾಗಿದ್ದ ಆರವ್ ಅನೋಯ್ಗೆ ಡೇಟಿಂಗ್ ಆಪ್ ನಲ್ಲಿ ಮಾಯಾ ಪರಿಚಯವಾಗುತ್ತೆ. ಬಳಿಕ ಅದು ಪ್ರೀತಿಗೆ ತಿರುಗಿತ್ತು. ಮಾಯಾಳನ್ನ ಪ್ರಾಣಕ್ಕಿಂತ ಹೆಚ್ಚು ಆರವ್ ಪ್ರೀತಿ ಮಾಡ್ತಿದ್ದ. ಆದ್ರೆ ಇತ್ತೀಚೆಗೆ ಆರವ್ಗೆ ಪ್ರಿಯತಮೆ ಮಾಯಾ ಮೇಲೆ ಅನುಮಾನ ಶುರುವಾಗಿತ್ತು. ಮಾಯಾ ಹೆಚ್ಚು ಫೋನ್ನಲ್ಲಿ ಮಾತನಾಡ್ತಿದ್ಲಂತೆ. ಹೀಗಾಗಿ ಬೇರೊಂದು ಸಂಬಂಧ ಮಾಯಾಗೆ ಇದೆ ಅನ್ನೋ ಅನುಮಾನ ಆರೋಪಿಯ ನಿದ್ದೆಗೆಡಿಸಿತ್ತು. ಇದೇ ಕಾರಣಕ್ಕೆ ಮಾಯಾಳನ್ನ ಕೊಲೆ ಮಾಡಲು ನಿರ್ಧರಿಸಿ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರೆತಂದು ಹತ್ಯೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. 4 ದಿನ ಹಿಂದೆ ಇಂದಿರಾನಗರ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಸ್ ನಲ್ಲಿ ಮಹಿಳೆ ಕೊಲೆ ಆಗಿರುತ್ತೆ. ಆ ಕೊಲೆ ಆರೋಪಿ ಕೇರಳ ಮೂಲದವರು ಅಂತ ಗೊತ್ತಾಗುತ್ತೆ ನಮಗೆ. ಒಂದು ವೈಯಕ್ತಿಕ ಕಾರಣಕ್ಕೆ ಅವರಿಬ್ಬರಿಗೂ ಒಂದು ಜಗಳ ಬ್ರೇಕ್ಔಟ್ ಆಗುತ್ತೆ. ಬ್ರೇಕ್ಔಟ್ ಆದ ನಂತರ ಆ ಜೆಪ್ಟೋನಲ್ಲಿ ಒಂದು ಚಾಕುವನ್ನು ತರಿಸ್ಕೊಂಡು ಮತ್ತು ಒಂದು ನೈಲಾನ್ ರೋಪನ್ನ ಆರ್ಡರ್ ಮಾಡಿ ಆ ಆರೋಪಿ ಅವತ್ತು ಕೊಲೆ ಮಾಡಿ ಅಲ್ಲಿಂದ ಬೆಳಗ್ಗೆ 8 ತಪ್ಪಿಸ್ಕೊಂಡು ಹೋಗಿದ್ದ ಅಂತ ನಮ್ಮ ಹತ್ರ ಕನ್ಫೆಸ್ ಮಾಡ್ಕೊಂಡಿದ್ದಾನೆ. ಈ ವ್ಯಕ್ತಿ ಸುಮಾರು 6 ತಿಂಗಳ ಹಿಂದೆ ಕೇರಳದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಫೌಂಡಿಟ್ ಅಂತ ಒಂದು ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡಿಕೊಂಡು ಸುಮಾರು 15,000 ಸಂಬಳ ತಗೊಳ್ತಾ ಇದೆ ಅಂತ ಗೊತ್ತಾಗಿದೆ. ಇನ್ನು ಹಂತಕ ಆರವ್ ಅನೋಯ್ ಬದುಕೆ ಒಂದು ಟ್ರಾಜಿಡಿ ಸ್ಟೋರಿ. ಆರವ್ಗೆ 5 ತಿಂಗಳಿದ್ದಾಗ ತಂದೆ ಮೃತಪಟ್ಟಿದ್ರು. ತಂದೆ ಸಾವಿನ ಬಳಿಕ ತಾಯಿ 2ನೇ ವಿವಾಹವಾಗಿದ್ರು. ಹೀಗಾಗಿ ಚಿಕ್ಕಂದಿನಿಂದಲೇ ಅಜ್ಜನ ಮನೆಯಲ್ಲಿ ಆರವ್ ಬೆಳೆದಿದ್ದ. ಇತ್ತೀಚೆಗೆ ತಾಯಿ 2ನೇ ಪತಿಗೂ ಡಿವೋರ್ಸ್ ನೀಡಿ 3ನೇ ವಿವಾಹವಾಗಿದ್ದಾರಂತೆ. 3ನೇ ಗಂಡನ ಜೊತೆ ಇರುವ ತಾಯಿಗೆ 5 ತಿಂಗಳ ಮಗುವಿತ್ತು. ಈ ಎಲ್ಲಾ ಬೆಳವಣಿಗೆಯಿಂದ ಆರವ್ ಡಿಸ್ಟರ್ಬ್ ಆಗಿದ್ದ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಯುವತಿಯನ್ನ ಕೊಲೆ ಮಾಡಿದ್ದ ಹಂತಕನ ಜೀವನವೇ ಒಂದು ರೀತಿ ಟ್ರಾಜಿಡಿ ಆಗಿರುವಂತದ್ದು. ಹಂತಕ 5 ತಿಂಗಳ ಮಗು ಇರುವಂತ ಸಂದರ್ಭದಲ್ಲಿ ತನ್ನ ತಂದೆಯನ್ನ ಕಳೆದುಕೊಳ್ತಾರೆ. ಅದಾದ ಬಳಿಕ ತನ್ನ ಅಜ್ಜಿಯ ಮನೆಯಲ್ಲಿ ಬೆಳೆದಂತ ಈ ಹಂತಕ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವರ ತಾಯಿ 2ನೇ ಮದುವೆ ಆಗ್ತಾರೆ. 2ನೇ ಮದುವೆ ಆದ ಗಂಡನಿಗೂ ಕೂಡ ಡಿವೋರ್ಸ್ ಕೊಟ್ಟು ಮತ್ತೆ 3ನೇ ಮದುವೆ ಆಗಿರ್ತಾರೆ. 3ನೇ ಮದುವೆ ಆದಂತಹ ವ್ಯಕ್ತಿಯ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡ ತಾಯಿಗೆ 5 ತಿಂಗಳ ಮಗು ಇರುತ್ತೆ. ಈ ಎಲ್ಲಾ ಕಾರಣಗಳಿಂದ ಹಂತಕ ಸಾಕಷ್ಟು ಡಿಸ್ಟರ್ಬ್ ಆಗಿದ್ದ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಬಯಲಾಗಿರುವಂಥದ್ದು. ಒಟ್ಟಿನಲ್ಲಿ ಡೇಟಿಂಗ್ ಆಪ್ ನಲ್ಲಿ ಶುರುವಾದ ಪ್ರೀತಿ ಕೊಲೆಯ ಹಂತಕ್ಕೆ ಹೋಗಿದೆ. ಅನುಮಾನದ ಭೂತಕ್ಕೆ ಪ್ರೇಯಸಿ ಮರ್ಡರ್ ಆಗಿದ್ದಾಳೆ. ಸದ್ಯ ಹಂತಕನನ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದು ಮತ್ತಷ್ಟು ಸ್ಫೋಟಕ ಸತ್ಯಗಳು ಹೊರಬೀಳುವ ಸಾಧ್ಯತೆ ಇದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.